ಈ ಪಾಪ ಮಾಡಿದರೆ ನಿಮಗೆ ಕ್ಷಮಾಪಣೆಯೇ ಇಲ್ಲ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದು ಯಾವ ಪಾಪವಾಗಿದೆ? ಆ ಪಾಪ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ. ಈಗಾಗಲೇ ನೀವು ಆ ಪಾಪವನ್ನು ಮಾಡಿದರೆ ಆ ಪಾಪ ಯಾವುದಾಗಿದೆ ಎಂಬುದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲ ಪ್ರೀತಿಯ ದೇವಜನರಿಗೆ ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ. ಇದೇ ರೀತಿಯಾಗಿ ಮುಂದೆ ಬರುತ್ತಿರುವಂಥ ಅನೇಕ ವಿಡಿಯೋಗಳು ಮಿಸ್ ಮಾಡಿಕೊಳ್ಳುವುದಿಲ್ಲ. ಕ್ಷಮಿಸಲಾಗದ ಪಾಪ, ಇದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆತನು ತನ್ನ ವಾಕ್ಯಗಳಲ್ಲಿ ಮತ್ತೆ ಬರೆದ ಸುವಾರ್ತೆ 12:31-32 ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪವು ದೇವನಿಂದನೆಯೂ ಅವರಿಗೆ ಕ್ಷಮಿಸಲ್ಪಡುವುದಾದರೆ ಪವಿತ್ರಾತ್ಮನ ವಿರೋಧವಾಗಿ ಆಡುವ ದೇವನಿಂದನೆ ಕ್ಷಮಿಸಲ್ಪಡುವುದಿಲ್ಲ. ಮತ್ತೆ ಮಾರ್ಕನು ಕೂಡ ಈ ಒಂದು ವಾಕ್ಯವನ್ನು ದಾಖಲಿಸುತ್ತಾನೆ. ಅಂದರೆ ಯೇಸು ಕ್ರಿಸ್ತನು ಹೇಳಿರುವಂಥ ವಾಕ್ಯ, ಪವಿತ್ರಾತ್ಮನ ವಿರೋಧವಾಗಿ ನೀವು ದೇವನಿಂದನೆ ಮಾಡಿದರೆ ನಿಮಗೆ ಕ್ಷಮಾಪಣೆ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ, ಯೇಸು ಕ್ರಿಸ್ತನು ಈ ಪಾಪ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ಎಂದಷ್ಟು ಹೇಳುವ ಆ ಗಂಭೀರತೆಯು ಏನಾಗಿದೆ? ಅಂಥ ಒಂದು ವಿಷಯ ಈ ಪಾಪದಲ್ಲಿ ಏನಾಗಿದೆ, ಯಾವ ಪಾಪವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯಕತೆ ಆಗಿದೆ. ಅದಕ್ಕಿಂತ ಮುಂಚೆ ಇದನ್ನು ಹೇಳುತ್ತಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಹೇಳುತ್ತಿರುವಂಥ ಸಂದರ್ಭವನ್ನು ನಾವು ನೋಡಿಕೊಳ್ಳುವಂಥದ್ದು ಮುಖ್ಯವಾಗಿದೆ. ಯಾಕಂದರೆ ಯಾವುದೇ ವಾಕ್ಯ ಸಂದರ್ಭವನ್ನು ಬಿಟ್ಟು ನಾವು ವಾಕ್ಯವನ್ನು ತೆಗೆದುಕೊಂಡು ಅರ್ಥವನ್ನು ಮಾಡಿಕೊಳ್ಳುತ್ತೇವೆ, ಅರ್ಥವನ್ನು ಪಡಿಸುತ್ತೇವೆ ಎನ್ನುವಂಥದ್ದಾದರೆ ಅದು ಸುಳ್ಳು ಅರ್ಥವು ಕೂಡ ಕೊಡುವಂಥ ಬಹಳಷ್ಟು ಸಾಧ್ಯತೆಯಿರುತ್ತದೆ. ಹಾಗಾಗಿ ಈ ಒಂದು ಸಂದರ್ಭವು ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳ. ಮಾರ್ಕನ ಬರೆದ ಸುವಾರ್ತೆ 3:22 ಶಾಸ್ತ್ರಿಗಳು ಯೇಸುವನ್ನು ಆರೋಪಿಸುತ್ತಾರೆ. ಏನಂತ? ಈ ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಇವನು ಬೆಲ್ಜಿಬೋಬ್ನಿಂದ ಹಿಡಿಯಲ್ಪಟ್ಟಿದ್ದಾನೆ. ಇವಾಗ ಬೆಲ್ಜಿಬೋಬ್ ಅಂದರೆ ಯಾರು? ದೆವ್ವ, ಸೈತಾನ. ಆ ದೆವ್ವಗಳಿಂದ ಹಿಡಿಯಲ್ಪಟ್ಟು ಈ ದೆವ್ವಗಳನ್ನು ಓಡಿಸ್ತಾ ಇದ್ದಾನೆ, ಈ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಆ ಶಾಸ್ತ್ರಿಗಳು ಯೇಸು ಕ್ರಿಸ್ತನಿಗೆ ಆರೋಪಿಸುತ್ತಾರೆ, ಆರೋಪವನ್ನು ಹಾಕುತ್ತಾರೆ ಯೇಸು ಕ್ರಿಸ್ತನ ಮೇಲೆ. ನಂತರ ಯೇಸು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ದೇವನಿಂದನೆ ಮಾಡುವ ಬಗ್ಗೆ ಅವರಿಗೆ ಎಚ್ಚರಿಸ್ತಾನೆ ಮತ್ತು ಮಾರ್ಕನು ನಮಗೆ ವಿವರಣೆ ನೀಡುತ್ತಾನೆ ಆ ಒಂದು ವಿಷಯದಲ್ಲಿ. ಯಾಕಂದರೆ ಮಾರ್ಕ 3:30 ಅವನಿಗೆ ಅಶುದ್ಧಾತ್ಮ ಹಿಡಿದಿದೆ ಎಂದು ಅವರು ಆರೋಪಿಸುತ್ತಾರೆ. ದೇವರು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಾತ್ಮನ ಮೂಲಕವಾಗಿ ಆ ಎಲ್ಲ ಅದ್ಭುತ ಕಾರ್ಯಗಳನ್ನು, ದೆವ್ವಗಳನ್ನು ಓಡಿಸುವಂತಹ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಅವರು ತಿರಸ್ಕರಿಸಿ ಸಂಪೂರ್ಣ ಮನಸ್ಸಿನಿಂದ ಮನಪೂರ್ವಕವಾಗಿ ದೇವರ ಆತ್ಮನ ಕಾರ್ಯವನ್ನು ತಿರಸ್ಕರಿಸ್ತಾ ಇದ್ದರು. ಈ ಒಂದು ಸಂದರ್ಭದಲ್ಲಿ ದೇವರ ಆತ್ಮನ ಕಾರ್ಯಗಳನ್ನು ತಿರಸ್ಕರಿಸಿ ದೇವರ ಆತ್ಮನ ಕಾರ್ಯಗಳಿಗೆ ಅವರು ಸೈತಾನನಿಗೆ ಹೋಲಿಸ್ತಾ ಇದ್ದಾರೆ, ಅಶುದ್ಧಾತ್ಮ ಎಂದು ಕರೆಯುತ್ತಾ ಇದ್ದಾರೆ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾರೆ, ನೀವು ದೇವರ ವಿರುದ್ಧವಾಗಿ ಮಾತಾಡಿದರೆ ನಿಮಗೆ ಕ್ಷಮಿಸಲ್ಪಡುತ್ತದೆ, ಆದರೆ ಪರಿಶುದ್ಧಾತ್ಮನ ನಿಂದನೆ ಮಾಡಿ ಪರಿಶುದ್ಧಾತ್ಮನ ವಿರೋಧವಾಗಿ ನೀವು ಮಾತಾಡಿದರೆ ನಿಮಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಕ್ಷಮಿಸಲಾಗದ ಪಾಪ ನಿಖರವಾಗಿ ನಾವು ಈ ಒಂದು ಘಟನೆಯಲ್ಲಿ ನೋಡಿಕೊಳ್ಳುವಂಥದ್ದು ಏನೇನಾಗಿದೆ? ಮೊದಲನೇದಾಗಿ ಪ್ರಕಟಣೆ. ಅಂದರೆ ಯೇಸು ಕ್ರಿಸ್ತನು ಈ ಒಂದು ಮಹತ್ತಾದ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಈಗಾಗಲೇ ಅನೇಕ ಅದ್ಭುತಗಳಿಂದ, ದೆವ್ವಗಳನ್ನು ಬಿಡಿಸುವುದರಿಂದಲೂ ಕೂಡ ನಾನೇ ಬರಬೇಕಾಗಿರುವಂಥ ದೇವರ ಕ್ರಿಸ್ತನು ಎಂಬುದಾಗಿ ಅವೆಲ್ಲ ಕಾರ್ಯಗಳು ದೇವರ ಆತ್ಮನು ಖಚಿತಪಡಿಸ್ತಾ ಇದ್ದನು. ಅದು ಪ್ರಕಟಣೆಯಾಗಿದೆ, ಇದು ದೇವರಿಂದ ಬಂದಿರುವಂಥ ಕಾರ್ಯವಾಗಿದೆ ಎಂಬುದಾಗಿ. ಎರಡನೇದಾಗಿ ಅವರು ತಿರಸ್ಕರಿಸಿದರು ಮನಪೂರ್ವಕವಾಗಿ. ಅವರಿಗೆ ಗೊತ್ತು ಇದು ದೇವರಾತ್ಮನ ಕಾರ್ಯವಾಗಿದೆ, ಇದು ನಿಜವಾಗಲೂ ಮನುಷ್ಯನಿಂದ ಆಗುವಂಥ ಕಾರ್ಯವಿಲ್ಲ, ಅದು ದೇವರಿಂದ ಆಗುವಂಥ ಕಾರ್ಯವಾಗಿದೆ. ಆದರೂ ಕೂಡ ಗೊತ್ತಿದ್ದರೂ ಕೂಡ ಅವರು ತಿರಸ್ಕರಿಸಿದರು ಮತ್ತು ವಿಕೃತ ಆರೋಪವನ್ನು ಹಾಕಿದರು. ಅಂದರೆ ಆ ಆರೋಪ ಮಲಿನವಾಗಿರುವಂಥ ಆರೋಪ. ದೇವರ ಆತ್ಮನು ಪರಿಶುದ್ಧ ಆತ್ಮನ ಒಂದು ಕಾರ್ಯಕ್ಕೆ ಅವರು ಅಶುದ್ಧಾತ್ಮನ ಕಾರ್ಯವನ್ನು ಹೋಲಿಸಿದರು, ಅಷ್ಟು ವಿರುದ್ಧವಾಗಿ ಮಾತನಾಡಿದರು. ಹಾಗಾಗಿ ಕ್ಷಮಿಸಲಾಗದ ಪಾಪವೆಂದರೆ ಪವಿತ್ರಾತ್ಮನ ಬಗ್ಗೆ ಕೇವಲ ಒಂದು ತಪ್ಪು ವಾಕ್ಯವನ್ನು ಹೇಳುವುದಲ್ಲ, ದೇವರ ಕೆಲಸವನ್ನು ಸೈತಾನನದ್ದು ಎಂದು ಕರೆಯುವ ಮೂಲಕ ಉದಾಹರಿಸಲಾದ ಕ್ರಿಸ್ತನಿಗೆ ಪವಿತ್ರಾತ್ಮನು ನೀಡುವ ಸಾಕ್ಷ್ಯದ ಆಳವಾದ ಮತ್ತು ಕಠಿಣವಾದ ತಿರಸ್ಕಾರವೇ ಕ್ಷಮಿಸಲಾಗದ ಪಾಪವಾಗಿದೆ. ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನ ಮೂಲಕವಾಗಿ ಆ ಒಂದು ಅದ್ಭುತಗಳಲ್ಲಿ ದೇವರ ಸೂಚಕ ಕಾರ್ಯಗಳನ್ನು ಮಾಡುತ್ತಿರುವ ಪರಿಶುದ್ಧವಾದ ಕಾರ್ಯಗಳಿಗೆ ಅಶುದ್ಧವಾದ ಕಾರ್ಯವನ್ನು ಕರೆಯುವಂಥದ್ದೇ ಕ್ಷಮಿಸಲಾಗದ ಪಾಪವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಇದನ್ನು ಕ್ಷಮಿಸಲಾಗದು ಎಂದು ಏಕೆ ಕರೆಯಲಾಗುತ್ತದೆ? ಏಕೆಂದರೆ ಸಮಸ್ಯೆ ಇರುವುದು ದೇವರು ಪ್ರಕಟಿಸಿದ ಸತ್ಯವನ್ನು ಹೃದಯವು ನಿರಂತರವಾಗಿ ತಿರಸ್ಕರಿಸುವುದರಲ್ಲಿ. ದೇವರು ಸತ್ಯವನ್ನು ಪ್ರಕಟಿಸುತ್ತಾ ಇದ್ದಾನೆ. ಪವಿತ್ರಾತ್ಮನು ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುತ್ತಾನೆ.
ಯೋಹಾನ 15:26 ಯೇಸು ಹೇಳುತ್ತಾನೆ, ಆತ್ಮನು ನನ್ನ ವಿಷಯವಾಗಿ ಸಾಕ್ಷಿ ಕೊಡುವನು. ಯೋಹಾನ 16:8-9 ಆತ್ಮನು ಪಾಪದ ವಿಷಯವಾಗಿ ಲೋಕದವರಿಗೆ ಮನವರಿಕೆ ಮಾಡುತ್ತಾನೆಂಬುದಾಗಿ. ಅದಕ್ಕೋಸ್ಕರ ಯಾರಾದರೂ ಕ್ರಿಸ್ತನ ಬಗ್ಗೆ ಪವಿತ್ರಾತ್ಮನ ಸಾಕ್ಷ್ಯವನ್ನು ನಿರಂತರವಾಗಿ ತಿರಸ್ಕರಿಸಿದರೆ ಮತ್ತು ದೋಷಿಸಿದರೆ ಅವರು ತಮ್ಮ ಪಾಪವನ್ನು ಬಹಿರಂಗಪಡಿಸುವ ಮತ್ತು ರಕ್ಷಕನ ಕಡೆಗೆ ತೋರಿಸುವ ಅದೇ ಸಾಕ್ಷಿಯನ್ನು ತಿರಸ್ಕರಿಸುತ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆಯು ದೇವರ ಕರುಣೆ ತುಂಬ ಚಿಕ್ಕದಾಗಿದೆ ಎಂಬುದಲ್ಲ, ಪಾಪಿಯು ತನ್ನನ್ನು ಪಶ್ಚಾತ್ತಾಪ ಮತ್ತು ನಂಬಿಕೆಗೆ ಕರೆಯುವ ಸತ್ಯವನ್ನೇ ನಿರಂತರವಾಗಿ ತಿರಸ್ಕರಿಸುತ್ತಾ ಇದ್ದಾನೆ ಎಂಬುದೇ ಸಮಸ್ಯೆವಾಗಿದೆ. ಅಂದರೆ ಕ್ಷಮಿಸಲಾಗದ ಪಾಪ ಸಂದೇಹವಲ್ಲ. ನಾನು ಸಂದೇಹ ಪಟ್ಟಿದರೆ ದೇವರು ನನಗೆ ಕ್ಷಮಿಸುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ತಪ್ಪಾಗಿದೆ. ಯಾಕಂದರೆ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ತೋಮನು ಸಂದೇಹ ಪಟ್ಟಿದನು, ಆದರೂ ಅವನಿಗೆ ಕ್ಷಮಾಪಣೆ ಸಿಕ್ಕಿತ್ತು. ಸಂದೇಹ ಪಡುವಂಥದ್ದು ಕ್ಷಮಿಸಲಾಗದ ಪಾಪ ಎಂಬುದಾಗಿ ಹೇಳುವಂಥದ್ದಲ್ಲ. ಈ ಕ್ಷಮಿಸಲಾಗದ ಪಾಪ ಒಂದು ಭಯಾನಕ ಆಲೋಚನೆ ಅಥವಾ ಹೇಳಿಕೆಯಲ್ಲ. ಯಾವುದೋ ಒಂದು ಬಹಳಷ್ಟು ಭಯಾನಕವಾಗಿ ದೇವರ ವಿರುದ್ಧವಾದ ನಾನು ಆಲೋಚನೆಯನ್ನು ಮಾಡಿದ್ದೇನೆ ಮತ್ತು ದೇವರ ವಿರುದ್ಧವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಈ ಹೇಳಿಕೆಯನ್ನು ಬಿಟ್ಟು ಒಂದು ಕೋಪಗೊಂಡು ಗೊಂದಲವನ್ನು ಉಂಟು ಮಾಡುವಂಥದ್ದು, ಸುಳ್ಳನ್ನು ಆರೋಪವನ್ನು ಹಾಕುವಂಥದ್ದು, ನಾನಾ ಥರದ ವಿಷಯ ಒಂದು ಹೇಳಿಕೆಯನ್ನು ನಾನು ನೀಡಿದ್ದೇನೆ, ಇದೇ ಕ್ಷಮಿಸಲಾಗದ ಪಾಪವೂ ಆಗಿರಬಹುದು ಎಂಬುದಾಗಿ ಅಲ್ಲ. ಕ್ಷಮಿಸಲಾಗದ ಪಾಪ ಈಗಾಗಲೇ ನಾವು ತಿಳಿದುಕೊಂಡಿದೆ, ಇದು ಕ್ಷಮಿಸಲಾಗದ ಪಾಪವೂ ಇಲ್ಲ ಮತ್ತು ಇದೊಂದು ಭಯಾನಕ ಭೂತಕಾಲವನ್ನು ಹೊಂದಿರುವುದು ಅಲ್ಲ. ಇವಾಗ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಬರೋದಕ್ಕಿಂತ ಹಿಂದಿನ ಜೀವನದಲ್ಲಿ, ಒಂದು ಭಯಾನಕವಾಗಿರುವಂತಹ ಜೀವನದಲ್ಲಿ ನೀವು ಜೀವಿಸ್ತಾ ಇದ್ದೀರಿ. ಇಲ್ಲ, ಒಬ್ಬ ಯೇಸು ಕ್ರಿಸ್ತನ ನಂಬುವಂಥ ವ್ಯಕ್ತಿ ಜೀವಿಸ್ತಾ ಇರುತ್ತಿರುವನು. ಆದರೆ ಅವನು ಆ ಒಂದು ಭೂತಕಾಲದಲ್ಲಿ ಅವನು ಮಾಡಿರುವಂಥ ಅನೇಕ ಪಾಪಗಳುಂಟು. ಇವಾಗ ನಾನು ಅಷ್ಟು ಪಾಪಗಳನ್ನು ಮಾಡಿದ್ದೇನೆ, ದೇವರು ನನಗೆ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ, ಅವುಗಳಲ್ಲಿ ಯಾವುದಾದರೂ ಒಂದು ಪಾಪವು ಹೀಗಿದೆ, ಅದು ದೇವರು ಕ್ಷಮಿಸುವುದಿಲ್ಲ, ಹಾಗಾಗಿ ನಾನು ಇನ್ನೂ ಪಾಪಿ ಆಗಿರುತ್ತೇನೆ, ನಾಶವಾಗಿ ಹೋಗುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಸುಳ್ಳಾಗಿದೆ. ಯಾಕಂದರೆ ಇಲ್ಲಿ ಪೌಲನು ನಿಮಗೆ ಅತ್ಯಂತ ಶಕ್ತಿಶಾಲಿ ಉದಾಹರಣೆಯಾಗಿ ನೀಡುತ್ತಾನೆ. ಯಾಕಂದರೆ ಪೌಲನೇ ಸ್ವತಃ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಬರೋದಕ್ಕಿಂತ ಮುಂಚೆ ಅನೇಕ ಯೇಸು ಕ್ರಿಸ್ತನ ಹಿಂಬಾಲಕರನ್ನು ಅವನು ಹಿಂಸೆಗೊಳಿಸಿದನು, ಭಯಂಕರವಾಗಿರುವಂಥ ಹಿಂಸೆ ಮಾಡಿದನೆಂಬುದಾಗಿ ಅವನು ಹೇಳುತ್ತಾನೆ. ಹಾಗಾಗಿ ಒಂದು ಭಯಂಕರವಾದ ಭೂತಕಾಲ, ಕ್ಷಮಿಸಲಾಗದ ಪಾಪ ಎಂಬುದಾಗಿ ಹೇಳುವಂಥದ್ದು ಸುಳ್ಳಾಗಿದೆ. ಹಾಗಾಗಿ ನಾವು ಯಾವುದನ್ನು ನಿಜವಾಗಿ ಹೆದರಬೇಕು? ಸತ್ಯವೇದವು ಪದೇ ಪದೇ ಒತ್ತು ನೀಡುವ ಅಪಾಯವೆಂದರೆ ಹೃದಯವನ್ನು ಕಠಿಣಗೊಳಿಸುವುದು. ಈ ಹೊತ್ತೇ ನೀವು ಆತನ ಶಬ್ದವನ್ನು ಕೇಳಿದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಬ್ರಿಯ 3:13 ಪಾಪವು ನಿಮ್ಮನ್ನು ಕಠಿಣಗೊಳಿಸುವುದು. ನೀವು ಎಷ್ಟು ಪಾಪದಲ್ಲಿರುತ್ತೀರೋ ಅಷ್ಟು ಕಠಿಣಗೊಳಿಸುತ್ತದೆ. ಅದಕ್ಕೋಸ್ಕರ ಒಂದು ಪ್ರಮುಖ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ದುರ್ಬಲತೆ, ಸಂದೇಹ, ಪ್ರಲೋಭನೆ ಮತ್ತು ಪಾಪದಲ್ಲಿ ಬೀಳುವಂಥದ್ದು ಕ್ಷಮಿಸಲಾಗದ ಪಾಪ ಎಂಬುದಾಗಿ ಅಲ್ಲ. ದುರ್ಬಲತೆ, ಎಲ್ಲರೂ ದುರ್ಬಲತೆಯಲ್ಲಿದ್ದಾರೆ, ದೇವರೇ ನಮಗೆ ಬಲವಾಗಿದ್ದಾನೆ. ಸಂದೇಹ, ದೇವರ ವಾಕ್ಯದಲ್ಲಿ ಅನೇಕ ಆತನ ಮಕ್ಕಳು ಸಂದೇಹವನ್ನು ಪಟ್ಟಿದ್ದರು, ಅವರಿಗೆ ಕ್ಷಮಾಪಣೆ ಸಿಕ್ಕಿತ್ತು. ಸಂದೇಹ ಪಡುವಂಥದ್ರಲ್ಲಿ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಹೇಳುವಂಥದ್ದಿಲ್ಲ. ಟೆಂಪ್ಟೇಷನ್, ಪ್ರಲೋಭನೆ, ಶೋಧನೆಗಳನ್ನು ಬರುತ್ತವೆ. ಕ್ರೈಸ್ತ ಜೀವನದಲ್ಲಿ ಶೋಧನೆ ಬರುವಂಥದ್ದು ಬಹಳಷ್ಟು ಸಹಜವಾಗಿರುವಂಥ ಮಾತಾಗಿದೆ, ಕಾರ್ಯವಾಗಿದೆ. ನನಗೆ ಬಹಳಷ್ಟು ಶೋಧನೆಗಳನ್ನು ಬರ್ತಾವೆ, ದೇವರನ್ನು ಕ್ಷಮಿಸುವುದಿಲ್ಲ. ಇಲ್ಲ, ಕ್ಷಮಿಸಲ್ಪಡುತ್ತೀರಿ. ಹಾಗಾಗಿ ಮತ್ತೆ ಪಾಪದಲ್ಲಿ ನಾನು ಬೀಳುತ್ತಾ ಇದ್ದೇನೆ, ಪದೇ ಪದೇ ನಾನು ಪಾಪವನ್ನು ಮಾಡುತ್ತಾ ಇದ್ದೇನೆ. ಪಾಪ ಪದೇ ಪದೇ ಮಾಡುತ್ತಿರುವಾಗ ದೇವರು ಶುದ್ಧೀಕರಿಸುವಿಕೆ ಎನ್ನುವಂಥ ವಿಷಯವನ್ನು ಆತನ ಇಟ್ಟಿದ್ದಾನೆ. ಕ್ರೈಸ್ತ ಜೀವನದಲ್ಲಿ ಹೆಚ್ಚಾಗಿ ನಮ್ಮನ್ನು ಶುದ್ಧೀಕರಿಸ್ತಾ ಒಯ್ಯುತ್ತಾ ಇರ್ತಾನೆ, ಹಾಗಾಗಿ ನಮ್ಮನ್ನು ಕ್ಷಮಿಸ್ತಾನೆ. ಹಾಗಾಗಿ ಈ ವಿಷಯಗಳ ಎಲ್ಲಕ್ಕಿಂತ ಕ್ಷಮಿಸಲಾಗದ ಪಾಪದ ವಿಷಯಗಳು ಹೇಗೆ ದೊಡ್ಡದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಮೊದಲನೇದಾಗಿ ಕ್ಷಮಿಸಲಾಗದ ಪಾಪದಲ್ಲಿ ಕಠಿಣವಾದ ದಂಗೆ ಇರುತ್ತದೆ. ಅಂದರೆ ದೇವರ ವಿರುದ್ಧವಾಗಿ ಕಠಿಣಗೊಳಿಸಿಕೊಂಡು ತಮ್ಮನ್ನು ತಾವು ಹೃದಯವನ್ನು ಬಹಳಷ್ಟು ಕಠಿಣವನ್ನು ಮಾಡಿಕೊಂಡು ದೇವರ ವಿರುದ್ಧವಾಗಿ ದಂಗೆ ಏಳುವಂಥದ್ದಾಗಿರುತ್ತದೆ. ಕ್ಷಮಿಸಲಾಗದ ಪಾಪ ಉದ್ದೇಶಪೂರ್ವಕವಾದ ತಿರಸ್ಕಾರವಾಗಿರುತ್ತದೆ. ಕ್ಷಮಿಸಲಾಗದ ಪಾಪ ಸ್ಥಿರವಾದ ಧರ್ಮ ತ್ಯಾಗ, ಇಡೀ ನಂಬಿಕೆಯನ್ನೇ ಬಿಟ್ಟು ಬಿಡುವಂಥದ್ದು. ಯೇಸು ಕ್ರಿಸ್ತನೇ ಅಲ್ಲ, ದೇವರೇ ಅಲ್ಲ, ಸಂಪೂರ್ಣ ದೇವರನ್ನು ನಂಬುವಂಥದ್ದೇ ಬಿಟ್ಟು ಬಿಡುವಂಥದ್ದು, ಧರ್ಮ ತ್ಯಾಗ ಮಾಡುವಂಥದ್ದು ಕ್ಷಮಿಸಲಾಗದ ಪಾಪ. ಪಶ್ಚಾತ್ತಾಪವನ್ನು ನಿರಾಕರಿಸುವುದು. ಯೇಸು ಕ್ರಿಸ್ತನು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಅನೇಕ ವಿಷಯಗಳಿಂದ ದೇವರಾತ್ಮನಿಂದ ಆತನು ತಿಳಿಸ್ತಿರುವಾಗಲೂ ಕೂಡ ಅದನ್ನು ತಿರಸ್ಕರಿಸುವಂಥದ್ದು, ನಿರಂತರವಾಗಿ ತಿರಸ್ಕರಿಸುವಂಥದ್ದೇ ಕ್ಷಮಿಸಲಾಗದ ಪಾಪವಾಗಿ. ಹಾಗಾಗಿ ನಾನು ಈ ಒಂದು ಕ್ಷಮಿಸಲಾಗದ ಪಾಪವನ್ನು ಮಾಡಿದರೆ ನಾನು ಏನು ಮಾಡಬೇಕು? ಒಂದು ವೇಳೆ ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವಾಗ ಈಗಲೂ ಕೂಡ ಅದೇ ಒಂದು ಸ್ಥಾನದಲ್ಲಿ ನಾನು ನಿಂತಿದ್ದರೆ ನಾನೇನು ಮಾಡಬೇಕೆಂಬ ಪ್ರಶ್ನೆಗೆ ಉತ್ತರ, ದೇವರು ನನ್ನ ಪಾಪವನ್ನು ಕ್ಷಮಿಸುವುದಿಲ್ಲ ಎನ್ನುವಂತಹ ಒಂದು ಭಯ ನಿಮ್ಮಲ್ಲಿ ಇವಾಗ ಈ ಒಂದು ಸಮಯದಲ್ಲಿ ಇದ್ದಾಗ, ಆ ಭಯ ನಿಮಗೆ ಕ್ರಿಸ್ತನ ಕಡೆಗೆ
ಓಡಿಸುವಂಥದ್ದಾಗಿರಬೇಕು. ಅಂದರೆ ಯೇಸು ಕ್ರಿಸ್ತನ ಬಳಿಗೆ ತರುವಂಥ ಆ ಭಯವಾಗಿರಬೇಕು, ಆತನಿಂದ ದೂರ ಹೋಗುವಂಥ ಭಯವಾಗಿರಬಾರದು. ಹಾಗಾಗಿ 1 ಯೋಹಾನ 1:9 ದೇವರು ಹೇಳುತ್ತಾನೆ, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಯೋಹಾನ 6:37 ಯೇಸು ಹೇಳುತ್ತಾನೆ, ನನ್ನ ಬಳಿಗೆ ಬರುವವನು ನಾನು ಎಂದಿಗೂ ಹೊರಗೆ ಹಾಕುವುದಿಲ್ಲ, ಅವನನ್ನು ನಾನು ತಳ್ಳು ಬಿಡುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರ ನಾನು ಕ್ಷಮಿಸಲಾಗದ ಪಾಪದಲ್ಲಿದ್ದೇನೆ ಎನ್ನುವಂಥ ಭಯ ನಿಮಗೆ ಈ ಒಂದು ಸಮಯದಲ್ಲಿ ಹುಟ್ಟಿಸಿದರೆ, ಆ ಭಯ ಯೇಸು ಕ್ರಿಸ್ತನ ಕಡೆಗೆ ಓಡಿಸುವಂಥದ್ದಾಗಿರಬೇಕು ವಿನಃ ಯೇಸು ಕ್ರಿಸ್ತನಿಂದ ಇನ್ನೂ ದೂರ ಹೋಗುವಂಥದ್ದಾಗಿರಬಾರದು. ಪ್ರಿಯರೇ, ಸತ್ಯವೇದ ಬಹಳಷ್ಟು ಸೂಕ್ಷ್ಮವಾಗಿ ಗಂಭೀರತೆಯಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಪಾಪವಿದೆ, ಆ ಪಾಪ ನೀವು ಮಾಡುತ್ತಾ ಇದ್ದಾರೆ, ನಿಮಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ. ಆ ಕ್ಷಮಿಸಲಾಗದ ಪಾಪ ಯಾವುದಾಗಿದೆ? ಬಹಳಷ್ಟು ಒಂದು ಸುಂದರವಾಗಿ ದೇವರ ವಾಕ್ಯದ ಒಂದು ವಿವರಣೆಯಿಂದ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ನಾನು ನಂಬುತ್ತೇನೆ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಅರ್ಥವಾಗಿಲ್ಲ ಇನ್ನೊಂದು ಸಾರಿ ನೋಡಿರಿ, ಬಹಳಷ್ಟು ಕೆಲವು ಅಂಶಗಳಲ್ಲಿ ಒಂದು ಸ್ಪಷ್ಟವಾದ ಉತ್ತರ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಇದನ್ನು ಕೇಳಿರುವಂಥ ನಿಮಗೆ ದೇವರು ಆತನ ಕ್ಷಮಾಪಣೆ ನಿಮ್ಮ ಮೇಲೆ ಇಳಿದು ಬರಲಿ. ಆತನ ಕ್ಷಮಾಪಣೆ ನಿಮ್ಮ ಜೀವನದಲ್ಲಿ, ನಿಮ್ಮ ಪಾಪಗಳ ಅನುಸಾರವಾಗಿ ನಡೀತಿರುವಂಥ ಜೀವನದಲ್ಲಿ ದೇವರು ಕ್ಷಮಿಸಿ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರು ಆತನ ಮಕ್ಕಳನ್ನಾಗಿ ನಡೆಸಲಿ ಎಂಬುದಾಗಿ ಇದು ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸದಾಗಿರುವಂಥ ದೇವರ ವಾಕ್ಯದ ವಿಷಯದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೆನ್.